ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಒನ್ ಸ್ಟೆಪ್ ಟು ಸಕ್ಸಸ್ ಸ್ಮಾರ್ಟ್ ಕ್ಲಾಸಸ್ಗೆ ಸ್ವಾಗತ. ನೋಡಿ ಫ್ರೆಂಡ್ಸ್, ನಾವಿವತ್ತು 6ರಿಂದ 10ನೇ ತರಗತಿವರೆಗಿನ ಸರ್ಕಾರಿ ಪುಸ್ತಕದ ಸಮಾಜ ವಿಜ್ಞಾನದ ಪ್ರಶ್ನೆಗಳನ್ನು ಡಿಸ್ಕಷನ್ ಮಾಡ್ತಾ ಬರ್ತಾ ಇದ್ವಿ. ಇವಾಗ 221ನೇ ಪ್ರಶ್ನೆ, ಪ್ರಾರ್ಥನಾ ಸಮಾಜವನ್ನು ಸ್ಥಾಪಿಸಿದವರು ಡ್ಯಾಶ್. ಇದಕ್ಕೆ ಸರಿಯಾದ ಉತ್ತರ ಆತ್ಮಾರಾಮ್ ಪಾಂಡುರಂಗ್. ಆತ್ಮಾರಾಮ್ ಪಾಂಡುರಂಗ್ ಅವರು ಏನು ಮಾಡ್ತಾರಪ್ಪ ಅಂದರೆ 1867ರಲ್ಲಿ ಪ್ರಾರ್ಥನಾ ಸಮಾಜವನ್ನು ಸ್ಥಾಪಿಸ್ತಾರೆ. ಈ ಪ್ರಾರ್ಥನಾ ಸಮಾಜವನ್ನು ಎಲ್ಲಿ ಸ್ಥಾಪಿಸ್ತಾರೆ ಅಂದರೆ ಮುಂಬೈ ನಗರದಲ್ಲಿ ಸ್ಥಾಪಿಸ್ತಾರೆ. ಎಲ್ಲಿ? ಮುಂಬೈ ನಗರ. ಈ ಮುಂಬೈ ಮಹಾರಾಷ್ಟ್ರದ ಪ್ರಸ್ತುತ ರಾಜಧಾನಿ. ಮಹಾರಾಷ್ಟ್ರದ ರಾಜಧಾನಿ ಯಾವುದು? ಮುಂಬೈ. ಆ ಮುಂಬೈ ನಗರದಲ್ಲಿ 1867ರಲ್ಲಿ ಪ್ರಾರ್ಥನಾ ಸಮಾಜವನ್ನು ಆತ್ಮಾರಾಮ್ ಪಾಂಡುರಂಗ್ ಅವರು ಸ್ಥಾಪಿಸ್ತಾರೆ. ಮುಂದಿನ ಪ್ರಶ್ನೆ, ಗುಲಾಮಗಿರಿ ಎಂಬ ಕೃತಿಯನ್ನು ರಚಿಸಿದವರು ಯಾರು? ಇದಕ್ಕೆ ಸರಿಯಾದ ಉತ್ತರ ಜ್ಯೋತಿಬಾ ಫುಲೆ. ಜ್ಯೋತಿಬಾ ಫುಲೆ ಅವರು ಗುಲಾಮಗಿರಿ ಎಂಬ ಕೃತಿಯನ್ನು ರಚಿಸ್ತಾರೆ. ನೆಕ್ಸ್ಟ್, ಈ ಕೆಳಗಿನ ಯಾವ ಸಮಾಜವನ್ನು ಮಹಾತ್ಮ ಜ್ಯೋತಿಬಾ ಫುಲೆಯವರು ಸ್ಥಾಪಿಸಿದರು? ಇದಕ್ಕೆ ಸರಿಯಾದ ಉತ್ತರ ಸತ್ಯಶೋಧಕ ಸಮಾಜ. ಸತ್ಯಶೋಧಕ ಸಮಾಜವನ್ನು ಮಹಾತ್ಮ ಜ್ಯೋತಿಬಾ ಫುಲೆರವರು ಸ್ಥಾಪಿಸ್ತಾರೆ. ಯಾವಾಗ ಸ್ಥಾಪಿಸ್ತಾರೆ ಅಂದರೆ 1873ರಲ್ಲಿ ಪುಣೆನಲ್ಲಿ ಸ್ಥಾಪಿಸ್ತಾರೆ. ಎಲ್ಲಿ? ಮಹಾರಾಷ್ಟ್ರದ ಪುಣೆಯಲ್ಲಿ ಸ್ಥಾಪಿಸ್ತಾರೆ. ನೆಕ್ಸ್ಟ್, ವೇದಗಳಿಗೆ ಹಿಂತಿರುಗಿ ಎಂಬ ಘೋಷವಾಕ್ಯ ನೀಡಿದವರು? ಇದಕ್ಕೆ ಸರಿಯಾದ ಉತ್ತರ ಸ್ವಾಮಿ ದಯಾನಂದ ಸರಸ್ವತಿ. ಸ್ವಾಮಿ ದಯಾನಂದ ಸರಸ್ವತಿ ಅವರು ವೇದಗಳಿಗೆ ಹಿಂತಿರುಗಿ ಎಂಬ ಘೋಷವಾಕ್ಯವನ್ನು ನೀಡ್ತಾರೆ. ಇವರ ಒಂದು ಕೃತಿ ಇದೆ, ಯಾವುದಪ್ಪ ಅಂದರೆ ಸತ್ಯಾರ್ಥ ಪ್ರಕಾಶ್. ಯಾವ ಪ್ರಕಾಶ್? ಸತ್ಯಾರ್ಥ ಪ್ರಕಾಶ್. ಸತ್ಯಾರ್ಥ ಪ್ರಕಾಶ್ ಎಂಬ ಕೃತಿ ಯಾವುದಪ್ಪ ಅಂದರೆ ಸ್ವಾಮಿ ದಯಾನಂದ ಸರಸ್ವತಿ ಅವರದು. ಇವರ ಮೂಲ ಹೆಸರು ನೋಡ್ತಾ ಬರೋದಾದರೆ ಮೂಲಶಂಕರ. ಮೊದಲ ಹೆಸರು ಏನು? ಮೂಲಶಂಕರ. ಮೂಲಶಂಕರ ಎಂಬುದು ಸ್ವಾಮಿ ದಯಾನಂದ ಸರಸ್ವತಿ ಅವರ ಮೊದಲ ಹೆಸರಾಗಿದೆ. ಸ್ವಾಮಿ ದಯಾನಂದ ಸರಸ್ವತಿ ಅವರು ಯಾವ ಸಮಾಜವನ್ನು ಸ್ಥಾಪಿಸ್ತಾರೆ ಅಂದರೆ ಆರ್ಯ ಸಮಾಜವನ್ನು ಸ್ಥಾಪಿಸ್ತಾರೆ. ಯಾವ ಸಮಾಜ? ಆರ್ಯ ಸಮಾಜವನ್ನು. ಈ ಆರ್ಯ ಸಮಾಜವನ್ನು ಎಷ್ಟರಲ್ಲಿ ಸ್ಥಾಪಿಸ್ತಾರೆ ಅಂದರೆ 1875ರಲ್ಲಿ ಸ್ಥಾಪಿಸ್ತಾರೆ. ನೋಡಿ ಫ್ರೆಂಡ್ಸ್, ವೇದಗಳಿಗೆ ಹಿಂತಿರುಗಿ ಎಂಬ ಘೋಷವಾಕ್ಯವನ್ನು ನೀಡಿದವರು ಯಾರು? ಸ್ವಾಮಿ ದಯಾನಂದ ಸರಸ್ವತಿ ಅವರು. ಇವರೇನು ಮಾಡ್ತಾರೆ? 1875ರಲ್ಲಿ ಆರ್ಯ ಸಮಾಜವನ್ನು ಸ್ಥಾಪಿಸ್ತಾರೆ. ಈ ಆರ್ಯ ಸಮಾಜವನ್ನು ಸ್ಥಾಪಿಸ್ತಾರೆ. ಈ ಸ್ವಾಮಿ ದಯಾನಂದ ಸರಸ್ವತಿ ಅವರು ಸತ್ಯಾರ್ಥ ಪ್ರಕಾಶ್ ಎಂಬ ಕೃತಿಯನ್ನು ಕೂಡ ರಚಿಸ್ತಾರೆ. ಮತ್ತು ಇವರ ಹೆಸರು ಏನಪ್ಪ ಅಂದರೆ ಮೂಲ ಹೆಸರು ಅಂದರೆ ಮೊದಲ ಹೆಸರು ಮೂಲಶಂಕರ ಎಂಬುದು ಇವರ ಮೊದಲ ಹೆಸರಾಗಿತ್ತು. ಮತ್ತು ಇವರು ಏನು ಮಾಡ್ತಾರಪ್ಪ ಅಂದರೆ ಶುದ್ಧಿ ಚಳುವಳಿಯನ್ನು ಕೂಡ ಪ್ರಾರಂಭಿಸ್ತಾರೆ. ನೆಕ್ಸ್ಟ್, ಲಾಹೋರಿನಲ್ಲಿ ದಯಾನಂದ್ ಆಂಗ್ಲೋ ವೇದಿಕ್ ಶಾಲೆಯನ್ನು ಸ್ಥಾಪಿಸಿದವರು? ಇದಕ್ಕೆ ಸರಿಯಾದ ಉತ್ತರ ಲಾಲಾ ಹಂಸರಾಜ್. ಲಾಲಾ ಹಂಸರಾಜ್ ಅವರು ಏನು ಮಾಡ್ತಾರಪ್ಪ ಅಂದರೆ ಲಾಹೋರಿನಲ್ಲಿ ದಯಾನಂದ್ ಆಂಗ್ಲೋ ವೇದಿಕ್ ಶಾಲೆಯನ್ನು ಸ್ಥಾಪಿಸ್ತಾರೆ. ಎಷ್ಟರಲ್ಲಪ್ಪ ಅಂದರೆ 1886ರಲ್ಲಿ ಸ್ಥಾಪಿಸ್ತಾರೆ. ಹೌದಾ? ಇವರು ಏನಪ್ಪ ಅಂದರೆ ಆರ್ಯ ಸಮಾಜದ ಪ್ರಮುಖ ನಾಯಕರು. ಯಾರು? ಲಾಲಾ ಹಂಸರಾಜ್ ಅವರು. ಮತಾಂತರಗೊಂಡಿದ್ದವರನ್ನು ಮತ್ತೆ ಹಿಂದೂ ಧರ್ಮಕ್ಕೆ ಕರೆತರುವುದಕ್ಕಾಗಿ ಶ್ರದ್ಧಾನಂದರು ಡ್ಯಾಶ್ ಚಳುವಳಿಯನ್ನು ಆರಂಭಿಸಿದರು? ಇದಕ್ಕೆ ಸರಿಯಾದ ಉತ್ತರ ಶುದ್ಧಿ ಚಳುವಳಿ. ಶುದ್ಧಿ ಚಳುವಳಿಯನ್ನು ಯಾರು ಆರಂಭಿಸ್ತಾರೆ ಅಂದರೆ ಶ್ರದ್ಧಾನಂದರು ಆರಂಭಿಸ್ತಾರೆ. ಹೌದಾ? ಮತ್ತು ಇವರು ಶ್ರದ್ಧಾನಂದರು ಯಾರಪ್ಪ ಅಂದರೆ ಸ್ವಾಮಿ ದಯಾನಂದ ಸರಸ್ವತಿ ಅವರ ಶಿಷ್ಯರು ಇವರು. ಯಾರು? ಶ್ರದ್ಧಾನಂದರು. ಕೆಲವೊಂದಿಷ್ಟು ಕಡೆ ಏನು ಮಾಡ್ತಾರೆ, ಶುದ್ಧಿ ಚಳುವಳಿನ ಆರಂಭಿಸಿದವರು ಸ್ವಾಮಿ ದಯಾನಂದ ಸರಸ್ವತಿ ಅಂತ ಕೂಡ ಕೊಡ್ತಾರೆ. ಸ್ವಾಮಿ ದಯಾನಂದ ಸರಸ್ವತಿ, ಅದು ಕೂಡ ಕರೆಕ್ಟ್ ಆನ್ಸರ್ ಆಗುತ್ತೆ. ಹೌದಾ? ಶುದ್ಧಿ ಚಳುವಳಿ ಅಂದರೆ ಏನಪ್ಪ ಅಂದರೆ ಮೊದಲು ಹಿಂದೂ ಧರ್ಮದಲ್ಲಿದ್ದವರು ಬೇರೆ ಧರ್ಮಕ್ಕೆ ಕನ್ವರ್ಟ್ ಆಗಿದ್ದರು, ಮತಾಂತರಗೊಂಡಿದ್ದರು. ಅವರನ್ನು ಮತ್ತೆ ಹಿಂದೂ ಧರ್ಮಕ್ಕೆ ಕರೆತರುವುದಕ್ಕಾಗಿ ಏನು ಮಾಡಿದರು? ಶುದ್ಧಿ ಚಳುವಳಿಯನ್ನು ಮಾಡಲಾಯಿತು. ನೆಕ್ಸ್ಟ್, ಸ್ವಾಮಿ ವಿವೇಕಾನಂದರ ಮೊದಲ ಹೆಸರೇನು? ಇದಕ್ಕೆ ಸರಿಯಾದ ಉತ್ತರ ನರೇಂದ್ರನಾಥ ದತ್ತ. ನರೇಂದ್ರನಾಥ ದತ್ತ ಸ್ವಾಮಿ ವಿವೇಕಾನಂದರ ಮೊದಲ ಹೆಸರು. ನರೇಂದ್ರನಾಥ ದತ್ತ ಅಥವಾ ಸ್ವಾಮಿ ವಿವೇಕಾನಂದರು ಯಾವಾಗ ಜನಿಸ್ತಾರೆ ಅಂದರೆ 1863 ಜನವರಿ 12ರಂದು. ಯಾವಾಗ? 1863 ಜನವರಿ 12ರಂದು ಎಲ್ಲಿ ಜನಿಸ್ತಾರೆ? ಕೋಲ್ಕತ್ತಾದಲ್ಲಿ ಜನಿಸ್ತಾರೆ ಇವರು. ಎಲ್ಲಿ? ಕೋಲ್ಕತ್ತಾ. ಹೌದಾ? ನೆಕ್ಸ್ಟ್, ಇವರು ಜನಿಸಿದಂಥ ಜನವರಿ 12ನ್ನು ಏನಂತ ಆಚರಣೆ ಮಾಡ್ತಾರೆ ಅಂದರೆ ರಾಷ್ಟ್ರೀಯ ಯುವಕರ ದಿನವಾಗಿ ಆಚರಣೆ ಮಾಡ್ತಾರೆ. ರಾಷ್ಟ್ರೀಯ ಯುವಕರ ದಿನ. ಸ್ವಾಮಿ ವಿವೇಕಾನಂದ ಅವರ ತಂದೆಯ ಹೆಸರು ಏನಪ್ಪ ಅಂದರೆ ವಿಶ್ವನಾಥ ದತ್ತ.
ತಂದೆ ಹೆಸರು ವಿಶ್ವನಾಥ ದತ್ತ, ತಾಯಿ ಭುವನೇಶ್ವರಿ. ಇಟ್ಕೊಳ್ಳಿ ಇವರೆಲ್ಲ ನೋಡಿ. ಸ್ವಾಮಿ ವಿವೇಕಾನಂದರ ಮೊದಲ ಹೆಸರು ನರೇಂದ್ರನಾಥ ದತ್ತ. ಇವರು ಜನಿಸಿದ್ದು 1863 ಜನವರಿ 12ರಂದು. ಎಲ್ಲಿ? ಕಲ್ಕತ್ತಾ ನಗರದಲ್ಲಿ. ಮತ್ತು ಇವರ ಜನ್ಮದಿನವಾದ ಜನವರಿ 12 ಪ್ರತಿ ವರ್ಷ ಏನಂತ ಆಚರಣೆ ಮಾಡ್ತಾರೆ? ರಾಷ್ಟ್ರೀಯ ಯುವಕರ ದಿನವಾಗಿ ಆಚರಣೆ ಮಾಡ್ತಾರೆ. ಇವರ ತಂದೆ ವಿಶ್ವನಾಥ ದತ್ತ, ತಾಯಿ ಭುವನೇಶ್ವರಿ. ಹೌದಾ? ರಾಷ್ಟ್ರೀಯ ಯುವಕರ ದಿನ ಜನವರಿ 12 ಆದರೆ ಅಂತಾರಾಷ್ಟ್ರೀಯ ಯುವಕರ ದಿನ ಆಗಸ್ಟ್ 12. ನೋಡಿ, ರಾಷ್ಟ್ರೀಯ ಯುವಕರ ದಿನ ಜನವರಿ 12, ಅಂತಾರಾಷ್ಟ್ರೀಯ ಯುವಕರ ದಿನ ಆಗಸ್ಟ್ 12. ನೆಕ್ಸ್ಟ್, ಸ್ವಾಮಿ ವಿವೇಕಾನಂದರ ಗುರುಗಳು. ಇದಕ್ಕೆ ಸರಿಯಾದ ಉತ್ತರ ರಾಮಕೃಷ್ಣ ಪರಮಹಂಸ. ರಾಮಕೃಷ್ಣ ಪರಮಹಂಸರು ಯಾರಪ್ಪ ಅಂದರೆ ಸ್ವಾಮಿ ವಿವೇಕಾನಂದರವರ ಗುರುಗಳು. ಮತ್ತು ಇವರ ಹೆಸರಿನಲ್ಲಿ ಸ್ವಾಮಿ ವಿವೇಕಾನಂದರು ಏನು ಮಾಡ್ತಾರಪ್ಪ ಅಂದರೆ ರಾಮಕೃಷ್ಣ ಮಿಷನ್. ಯಾವ ಮಿಷನ್? ರಾಮಕೃಷ್ಣ ಮಿಷನನ್ನು ಪ್ರಾರಂಭಿಸ್ತಾರೆ. ಈ ರಾಮಕೃಷ್ಣ ಮಿಷನನ್ನು ಯಾವಾಗ ಪ್ರಾರಂಭಿಸ್ತಾರೆ ಅಂದರೆ 1897ರಲ್ಲಿ. ಎಲ್ಲಿ ಪ್ರಾರಂಭಿಸ್ತಾರೆ? ಅದೇ ಕಲ್ಕತ್ತಾದಲ್ಲಿ ಪ್ರಾರಂಭಿಸ್ತಾರೆ. ಎಲ್ಲಿ? ಕಲ್ಕತ್ತಾದಲ್ಲಿ. ಎಷ್ಟರಲ್ಲಿ? 1897ರಲ್ಲಿ. ಯಾವ ಮಿಷನ್? ರಾಮಕೃಷ್ಣ ಮಿಷನ್. ಪ್ರಾರಂಭಿಸಿದವರು ಸ್ವಾಮಿ ವಿವೇಕಾನಂದರು. ನೆಕ್ಸ್ಟ್, ಏಳಿ ಎದ್ದೇಳಿ, ಗುರಿ ಮುಟ್ಟುವ ತನಕ ನಿಲ್ಲದಿರಿ ಎಂಬ ಕರೆಯನ್ನು ನೀಡಿದವರು. ಇದಕ್ಕೆ ಸರಿಯಾದ ಉತ್ತರ ಸ್ವಾಮಿ ವಿವೇಕಾನಂದ. ಸ್ವಾಮಿ ವಿವೇಕಾನಂದರು ಏನು ಮಾಡ್ತಾರಪ್ಪ ಅಂದರೆ ಯುವಕರಿಗೆ ಏಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಎಂಬ ಕರೆಯನ್ನು ನೀಡ್ತಾರೆ. ಸ್ವಾಮಿ ವಿವೇಕಾನಂದರನ್ನು ಭಾರತದ ರಾಷ್ಟ್ರೀಯತೆಯ ನಿಜವಾದ ಪಿತಾಮಹ ಎಂದು ಬಣ್ಣಿಸಿದವರು ಯಾರು? ಇದಕ್ಕೆ ಸರಿಯಾದ ಉತ್ತರ ಬಾಲ್ ಗಂಗಾಧರ್ ತಿಲಕ್. ಬಾಲ್ ಗಂಗಾಧರ್ ತಿಲಕ್ ಅವರು ಏನು ಮಾಡ್ತಾರಪ್ಪ ಅಂದರೆ ಸ್ವಾಮಿ ವಿವೇಕಾನಂದರವರನ್ನು ಭಾರತದ ರಾಷ್ಟ್ರೀಯತೆಯ ನಿಜವಾದ ಪಿತಾಮಹ ಅಂತೇಳಿ ಬಣ್ಣಿಸ್ತಾರೆ. 231ನೇ ಪ್ರಶ್ನೆ, ಪ್ರಥಮ ವಿಶ್ವಧರ್ಮ ಸಮ್ಮೇಳನ ನಡೆದ ವರ್ಷ. ಇದಕ್ಕೆ ಸರಿಯಾದ ಉತ್ತರ 1893ರಲ್ಲಿ ನಡೆಯುತ್ತೆ. ಯಾವಾಗ ನಡೀತೈತಿ? 1893. ಇದು ಎಲ್ಲಿ ನಡೀತೈತಪ್ಪ ಅಂದರೆ ಅಮೇರಿಕಾದ ಚಿಕಾಗೋ. ಎಲ್ಲಿ? ಅಮೇರಿಕಾದ ಚಿಕಾಗೋನಲ್ಲಿ ನಡೀತೈತಿ. ಚಿಕಾಗೋ. ಏನು ನಡೀತೈತಿ? ಪ್ರಥಮ ವಿಶ್ವ ಧರ್ಮ ಸಮ್ಮೇಳನ. ಈ ಪ್ರಥಮ ವಿಶ್ವ ಧರ್ಮ ಸಮ್ಮೇಳನಲ್ಲಿ ಯಾರು ಭಾಗವಹಿಸಿದ್ರು ಭಾರತ ಪರವಾಗಿಪ್ಪ ಅಂದರೆ ಸ್ವಾಮಿ ವಿವೇಕಾನಂದರು ಭಾಗವಹಿಸಿದ್ರು. ಯಾರು? ಸ್ವಾಮಿ ವಿವೇಕಾನಂದರು. ಇವರು ಅಲ್ಲಿ ಭಾಗವಹಿಸ್ಬೇಕಂದ್ರೆ ಇಲ್ಲಿ ಮೈಸೂರಿನ 10ನೇ ಚಾಮರಾಜ ಒಡೆಯರವರಿಂದ ಧನ ಸಹಾಯವನ್ನು ಪಡಿತಾರೆ. ಯಾರಿಂದ? ಮೈಸೂರಿನ 10ನೇ ಚಾಮರಾಜ ಒಡೆಯರಿಂದ ಧನ ಸಹಾಯವನ್ನು ಪಡೆದು ಸ್ವಾಮಿ ವಿವೇಕಾನಂದರು ಅಮೇರಿಕಾದ ಚಿಕಾಗೋದಲ್ಲಿ ನಡೆಯುತ್ತಿರುವಂಥ ವಿಶ್ವಧರ್ಮ ಸಮ್ಮೇಳನಕ್ಕೆ ಏನು ಮಾಡ್ತಾರೆ? ಭಾಗವಹಿಸ್ತಾರೆ. ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಡೆದ ವರ್ಷ. ಇದಕ್ಕೆ ಸರಿಯಾದ ಉತ್ತರ 1857. 1857ರಲ್ಲಿ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಡೆಯುತ್ತೆ. ನೆಕ್ಸ್ಟ್, 1857ರ ದಂಗೆಯ ಸಂದರ್ಭದಲ್ಲಿ ಯಾರನ್ನು ಭಾರತದ ಚಕ್ರವರ್ತಿ ಎಂದು ಘೋಷಿಸಿದರು? ಇದಕ್ಕೆ ಸರಿಯಾದ ಉತ್ತರ ಎರಡನೇ ಬಹದ್ದೂರ್ ಶಾ. ಎರಡನೇ ಬಹದ್ದೂರ್ ಶಾ ಅವರನ್ನು ಏನು ಮಾಡ್ತಾರಪ್ಪ ಅಂದರೆ 1857ರ ದಂಗೆಯ ಸಂದರ್ಭದಲ್ಲಿ ಭಾರತದ ಚಕ್ರವರ್ತಿಯತೆ ಘೋಷಣೆ ಮಾಡ್ತಾರೆ. ಹೌದಾ? ನೆಕ್ಸ್ಟ್, ಇವರು ಏನಪ್ಪ ಅಂದರೆ ಇವರು ಮೊಘಲ್ ಚಕ್ರವರ್ತಿ. ಮೊಘಲ್ ಚಕ್ರವರ್ತಿ ಇವರು. ಸಂಪತ್ತಿನ ಸೋರಿಕೆ ಸಿದ್ಧಾಂತ ಇದನ್ನು ಬರೆದವರು ಯಾರಪ್ಪ ಅಂದರೆ ದಾದಾಬಾಯಿ ನವರೋಜಿ. ಯಾರು ಬರೀತಾರೆ? ದಾದಾಬಾಯಿ ನವರೋಜಿ ಅವರು ಬರೀತಾರೆ. ದಾದಾಬಾಯಿ ನವರೋಜಿ ಅವರು ಸಂಪತ್ತಿನ ಸೋರಿಕೆ ಸಿದ್ಧಾಂತ ಅಥವಾ ಡ್ರೈನ್ ಥಿಯರಿ ಅಂತ ಕರೀತಾರೆ. ಇವ್ರು ಏನು ಹೇಳ್ತಾರಪ್ಪ ಅಂದರೆ ಗಂಗಾ ನದಿಯ ಸಂಪತ್ತು ಲಂಡನ್ನ ಥೇಮ್ಸ್ ನದಿಗೆ ಹರಿದು ಹೋಗ್ತಾ ಇದೆ ಅಂತೇಳಿ ಸಂಪತ್ತಿನ ಸೋರಿಕೆ ಸಿದ್ಧಾಂತದಲ್ಲಿ ಹೇಳ್ತಾರೆ. ನೆಕ್ಸ್ಟ್, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಯಾದ ವರ್ಷ. ಇದಕ್ಕೆ ಸರಿಯಾದ ಉತ್ತರ 1885. 1885ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ ಆಗುತ್ತೆ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಎಲ್ಲಿ ಸ್ಥಾಪನೆ ಆಗುತ್ತೈತಪ್ಪ ಅಂದರೆ ಮುಂಬೈನಲ್ಲಿ ಸ್ಥಾಪನೆ ಆಗ್ತೈತಿ. ಎಲ್ಲಿ? ಮುಂಬೈ. ಇದನ್ನು ಸ್ಥಾಪಿಸಿದವರು ಯಾರಪ್ಪ ಅಂದರೆ ಎ.ಓ. ಹ್ಯೂಮ್. ಯಾರು? ಎ.ಓ. ಹ್ಯೂಮ್ ಅವರು ಸ್ಥಾಪಿಸ್ತಾರೆ. ನೆಕ್ಸ್ಟ್, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಅಧಿವೇಶನದ ಅಧ್ಯಕ್ಷರು. ಇದಕ್ಕೆ ಸರಿಯಾದ ಉತ್ತರ ಡಬ್ಲ್ಯೂ.ಸಿ. ಬ್ಯಾನರ್ಜಿ. ಡಬ್ಲ್ಯೂ.ಸಿ. ಬ್ಯಾನರ್ಜಿಯವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಅಧಿವೇಶನದ ಅಧ್ಯಕ್ಷರಾಗಿದ್ದರು. ಡಬ್ಲ್ಯೂ.ಸಿ. ಬ್ಯಾನರ್ಜಿಯ ಫುಲ್ ಫಾರ್ಮ್ ನೋಡ್ತಾ ಬರೋದಾದರೆ ಏನಪ್ಪ ಅಂದರೆ ಉಮೇಶ್ ಚಂದ್ರ ಬ್ಯಾನರ್ಜಿ. ಉಮೇಶ್ ಚಂದ್ರ ಬ್ಯಾನರ್ಜಿ ಅವರು ಏನಾಗಿರ್ತಾರೆ? ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಅಧಿವೇಶನದ ಅಧ್ಯಕ್ಷರಾಗಿದ್ದರು.
ಮುಂದಿನ ಪ್ರಶ್ನೆ, ಮಂದಗಾಮಿಗಳ ಯುಗದ ಕಾಲಾವಧಿ. ಇದಕ್ಕೆ ಸರಿಯಾದ ಉತ್ತರ 1885ರಿಂದ 1905. 1885ರಿಂದ 1905ರವರೆಗೆ ಮಂದಗಾಮಿಗಳ ಯುಗ ಪ್ರಾರಂಭ ಆಗುತ್ತೆ. ಅದೇ ರೀತಿಯಾಗಿ 1905ರಿಂದ 1919ರವರೆಗೆ ತೀವ್ರಗಾಮಿಗಳ ಯುಗ. ಯಾವ ಗಾಮಿ? ತೀವ್ರಗಾಮಿಗಳ ಯುಗ. ನಂತರ 1920ರಿಂದ 1947 ಗಾಂಧಿ ಯುಗ. ಏನಂತ ಕರಿತೀವಿ? ಗಾಂಧಿ ಯುಗ. ನೆಕ್ಸ್ಟ್ 1947 ಆಗಸ್ಟ್ 15ರಂದು ನಮಗೆ ಸ್ವಾತಂತ್ರ್ಯ ಸಿಗುತ್ತೆ. ಯಾವ ದಿನ? ಶುಕ್ರವಾರ ದಿನ. ನೆಕ್ಸ್ಟ್, ಲಾಲ್ ಬಾಲ್ ಪಾಲ್ ಎಂದು ಜನಪ್ರಿಯರಾದ ನಾಯಕರು ಯಾವ ಗುಂಪಿನವರು? ಇದಕ್ಕೆ ಸರಿಯಾದ ಉತ್ತರ ತೀವ್ರಗಾಮಿಗಳು. ಲಾಲ್ ಅಂದರೆ ಲಾಲಾ ಲಜಪತ್ ರಾಯ್, ಬಾಲ್ ಅಂದರೆ ಬಾಲ್ ಗಂಗಾಧರ್ ತಿಲಕ್, ಪಾಲ್ ಅಂದರೆ ಬಿಪಿನ್ ಚಂದ್ರ ಪಾಲ್. ಲಾಲ್ ಬಾಲ್ ಪಾಲ್ ಇವರು ಯಾವ ಗುಂಪಿನ ನಾಯಕರಪ್ಪ ಅಂದರೆ ತೀವ್ರಗಾಮಿಗಳು ಗುಂಪಿನ ನಾಯಕರು. ಶಿವಾಜಿ ಮತ್ತು ಗಣೇಶ ಉತ್ಸವಗಳನ್ನು ಪ್ರಾರಂಭಿಸಿದವರು? ಇದಕ್ಕೆ ಸರಿಯಾದ ಉತ್ತರ ಬಾಲ್ ಗಂಗಾಧರ್ ತಿಲಕ್. ಬಾಲ್ ಗಂಗಾಧರ್ ತಿಲಕ್ ಅವರು ಏನು ಮಾಡ್ತಾರಪ್ಪ ಅಂದರೆ ಜನರನ್ನು ಒಗ್ಗೂಡಿಸಲು, ಅಂದರೆ ಜನರನ್ನು ಒಗ್ಗೂಡಿಸಿ ಅಲ್ಲಿ ನಮ್ಮ ದೇಶದ ಸ್ವಾತಂತ್ರ್ಯದ ಬಗ್ಗೆ ಏನಾದರೂ ಡಿಸ್ಕಷನ್ ಮಾಡೋಕ್ಕೆ ಅವರು ಏನು ಮಾಡ್ತಿದ್ರು? ಶಿವಾಜಿ ಮತ್ತು ಗಣೇಶ ಉತ್ಸವಗಳನ್ನು ಪ್ರಾರಂಭಿಸ್ತಾರೆ. ಕೊನೆಯ ಪ್ರಶ್ನೆ, ಕೇಸರಿ ಮತ್ತು ಮರಾಠ ಎಂಬ ಪತ್ರಿಕೆಯನ್ನು ಪ್ರಾರಂಭಿಸಿದವರು? ಇದಕ್ಕೆ ಸರಿಯಾದ ಉತ್ತರ ಬಾಲ್ ಗಂಗಾಧರ್ ತಿಲಕ್. ಬಾಲ್ ಗಂಗಾಧರ್ ತಿಲಕ್ ಅವರು ಏನು ಮಾಡಿದ್ರು ಅಂದರೆ ಕೇಸರಿ ಮತ್ತು ಮರಾಠ ಎಂಬ ಪತ್ರಿಕೆಗಳನ್ನು ಪ್ರಾರಂಭಿಸುತ್ತಿದ್ದರು. ಕೇಸರಿ ಎಂಬ ಪತ್ರಿಕೆ ಇದು ಯಾವ ಭಾಷೆಯಲ್ಲಿತ್ತಪ್ಪ ಅಂದರೆ ಕೇಸರಿ ಎಂಬ ಪತ್ರಿಕೆಯು ಮರಾಠಿ ಭಾಷೆಯಲ್ಲಿತ್ತು. ಯಾವ ಭಾಷೆ? ಮರಾಠಿ ಭಾಷೆ. ಅದೇ ರೀತಿಯಾಗಿ ಮರಾಠ ಎಂಬ ಪತ್ರಿಕೆ ಯಾವ ಭಾಷೆಯಲ್ಲಿತ್ತಪ್ಪ ಅಂದರೆ ಇಂಗ್ಲೀಷ್ ಭಾಷೆಯ ಪತ್ರಿಕೆಯಾಗಿತ್ತು. ನೋಡಿ, ಕೇಸರಿ ಎಂಬ ಪತ್ರಿಕೆ ಮರಾಠಿ ಭಾಷೆಯ ಪತ್ರಿಕೆ, ಮರಾಠ ಎಂಬ ಪತ್ರಿಕೆ ಇಂಗ್ಲೀಷ್ ಭಾಷೆಯ ಪತ್ರಿಕೆಯಾಗಿತ್ತು. ಇವುಗಳನ್ನು ಪ್ರಾರಂಭಿಸಿದವರು ಬಾಲ್ ಗಂಗಾಧರ್ ತಿಲಕ್ರವರು. ಇದಿಷ್ಟು ಏನಾಗಿತ್ತಪ್ಪ ಅಂದರೆ 6ರಿಂದ 10ನೇ ತರಗತಿವರೆಗಿನ ಸರ್ಕಾರಿ ಪುಸ್ತಕದ ಸಮಾಜ ವಿಜ್ಞಾನದ ಪ್ರಶ್ನೆಗಳಾಗಿದ್ದವು. ಇದರ ಹಿಂದಿನ ಕ್ಲಾಸ್ ನೀವು ನೋಡಬೇಕಪ್ಪ ಅಂದರೆ ನನ್ನ ಪ್ಲೇಲಿಸ್ಟ್ಗೆ ಹೋಗಿ ನೋಡ್ಕೋಬೋದು. ಇನ್ನು ಬೇರೆ ಕ್ಲಾಸ್ಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.